ನಮಸ್ಕಾರ. ನಾನು ನಿಮ್ಮ ಮಿಸ್ಟರ್ ಪ್ರಾಫಿಟ್. ಅಮೆರಿಕ ಮತ್ತು ಇರಾನ್ ಜಿಯೋ ಪೊಲಿಟಿಕಲ್ ಟೆನ್ಷನ್ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಇರಾನ್ ಅವರು ಸ್ಟ್ರೈಟ್ ಆಫ್ ಹಾರ್ಮೋಸ್ ನ ಕಂಟ್ರೋಲ್ ತಗೊಂಡು ಅಲ್ಲಿ ಹಡಗುಗಳ ಮೇಲೆ ದಾಳಿ ಮಾಡಿದಾರೆ ಅಂತ ಹೇಳ್ಬಿಟ್ಟೆ US ಅಮೆರಿಕ ಖಂಡಿಸ್ತಾನೆ ಇದ್ದ ತೀವ್ರವಾಗಿ ದಾಳಿ ಮಾಡ್ತಾನೆ ಇದೆ ಇರಾನ್ ಮೇಲೆ ಅಂತಾನೆ ಹೇಳ್ಬೋದು. ಭಾರತದ ಹಡಗುನು ಒಂದು ಡ್ಯಾಮೇಜ್ ಆಗಿದೆ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಇದರಲ್ಲೇನೆ ಕ್ರೂಡ್ ಆಯಿಲ್ ಇನ್ಕ್ರೀಸ್ ಆಗ್ತಾನೆ ಹೋಗಿದೆ. 8% ಅಷ್ಟು ಅಪ್ ಆಗ್ಬಿಟ್ಟು ಇವಾಗ $80 ಪರ್ ಬ್ಯಾರಲ್ ಅಲ್ಲಿ ಇದೆ. ಇನ್ನು ಗೋಲ್ಡ್ ಅಂಡ್ ಸಿಲ್ವರ್ ಫಾಲ್ ಆಗ್ತಾನೆ ಬರ್ತಾ ಇದೆ. ಗೋಲ್ಡ್ 3000 ಅಷ್ಟು ಫಾಲ್ ಆಗಿ 10 ಗ್ರಾಮ್ಗೆ ಈಗ 1,40,500 ಪರ್ 10 ಗ್ರಾಮ್ ಅಲ್ಲಿ ಇದ್ರೆ, ಇನ್ನು ಸಿಲ್ವರ್ 6,000 ಅಷ್ಟು ಕಡಿಮೆ ಆಗಿ 2,70,000 ಪರ್ ಕೆಜಿ ಅಲ್ಲಿ ಇದೆ. ಇನ್ನು FI ಆಕ್ಟಿವಿಟಿ ನೋಡೋದಾದ್ರೆ ನಿನ್ನೆ ಬಿಗ್ ಸೆಲ್ ಆಫ್ ಅಂತ ಆಗಿದೆ. 3,062 ಕ್ರೋರ್ಸ್ ಅಷ್ಟು ಸೆಲ್ ಮಾಡಿದ್ದಾರೆ. ಓವರ್ ಆಲ್ ತಗೊಳ್ಳೋದಾದ್ರೆ ಜುಲೈಯಲ್ಲಿ ಪಾಸಿಟಿವ್ ಆಗೇ ಇದೆ FIS ಆಕ್ಟಿವಿಟಿ. ಇನ್ನು ರುಪಿ ಎಗನೆಸ್ಟ್ ಡಾಲರ್ ವೀಕ್ ಆಗ್ತಾನೆ ಬರ್ತಾ ಇದೆ. 95.62 ಇದೆ ಒಂದು ಡಾಲರ್ಗೆ. ಸೊ ಇನ್ನು ಡೋಜನ್ ಮಾರ್ಕೆಟ್ ನೋಡೋದಾದ್ರೆ ನಿನ್ನೆ ಪಾಸಿಟಿವ್ ಆಗಿ ಓಪನ್ ಆಗಿದ್ದು ಓವರ್ ಆಲ್ ಆಗಿ -138 ಪಾಯಿಂಟ್ಸ್ ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ. ಇನ್ನು ಏಷ್ಯನ್ ಮಾರ್ಕೆಟ್ ಮಿಕ್ಸ್ಡ್ ರಿಯಾಕ್ಷನ್ ತೋರಿಸಿದೆ. ನಿಫ್ಟಿ ವೀಕ್ ಆಗಿ ಟ್ರೇಡ್ ಆಗ್ತದೆ. 24,040 ಮಾರ್ಕ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ನಿನ್ನೆ ನಿಫ್ಟಿ ವೀಕ್ ಆಗಿ ಓಪನ್ ಆಗಿತ್ತು, ಆದ್ರೆ ಎಲ್ಲ ರಿಕವರಿ ಆಗ್ಬಿಟ್ಟು ಫ್ಲಾಟ್ ಆಗಿ ಕ್ಲೋಸ್ ಆಗಿದೆ. ಇದಕ್ಕೆ ಮೇನ್ ರೀಸನ್ ಬಂದ್ಬಿಟ್ಟು IT ಸೆಕ್ಟರ್ ಅಂತ ಹೇಳ್ಬೋದು. IT ಸೆಕ್ಟರ್ ಒಂದು ಬಿಗ್ ಮೂವ್ಮೆಂಟ್ ಅನ್ನು ಕೊಟ್ಟಿದೆ. ಆದ್ರೆ FMCG ಮತ್ತು ಡಿಫೆನ್ಸ್ ಸೆಕ್ಟರ್ ನಿಫ್ಟಿನ ಡ್ರ್ಯಾಗ್ ಮಾಡ್ತಾನೆ ಬರ್ತಾ ಇದೆ. ಹಾಗಾದ್ರೆ ಇವತ್ತು ನಿಫ್ಟಿ ಫ್ಲಾಟ್ ವೀಕ್ ಆಗಿ ಓಪನ್ ಆಗುತ್ತೆ. ಸೊ ನಿಫ್ಟಿ ಇವತ್ತು ಎಕ್ಸ್ಪೈರಿ ಇರೋದ್ರಿಂದ ಒಂದು ಬಿಗ್ ವಾಲೆಟಲ್ ನೋಡೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ನಿನ್ನೆ HCL ಟೆಕ್ ಒಂದು ಗುಡ್ ನಂಬರ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಸೊ ಆಲ್ಮೋಸ್ಟ್ 20% ಅಷ್ಟು ಪ್ರಾಫಿಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇನ್ನು ಇವತ್ತು LTTS ಮತ್ತು ಟಾಟಾ LXI ಒಂದು ರಿಸಲ್ಟ್ಸ್ ಇರುತ್ತೆ, ಮೇಜರ್ ರಿಸಲ್ಟ್ಸ್ ಇರುತ್ತೆ. ಅವು ಯಾವ ತರ ಬರುತ್ತೆ ಅಂತ ನೋಡೋಣ. ನೀವು ಇದ್ರ ಬಗ್ಗೆ ಕಮೆಂಟ್ ಮಾಡಿ, ನಮ್ಮ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.